ಆರೋಪ ಕೇಳಿ ಬಂದಿದೆ. ಇವತ್ತಿನ ದಿವಸ ಏನು ಸುಜಾತ ಹಂಡಿ ಅವ್ರ ಮೇಲೆ ಏನು ಕೇಸ್ ದಾಖಲಾಗಿದೆ ಎಲ್ಲರಿಗೂ ಗೊತ್ತಿದೆ. ಅವ್ರ ಮೇಲೆ ಈಗಾಗಲೇ 9 ಕೇಸ್ ಅದಾವ. ಅವ್ರ ಮೇಲೆ ಒಂದು ಹೆಣ್ಣು ಮಗಳ ಮೇಲೆ 9 ಕೇಸ್ ಇದಾವಂದ್ರೆ ಅವರು ಯಾವ ಥರ ಇದಾರಂತ ಅದ್ರ ಮೇಲೇ ಗೊತ್ತಾಗ್ತೈತಿ. ಅದನ್ನು ಅವರು ಈ ಹಿಂದೆನೂ ಸಾಕಷ್ಟು ಸಲ ರೋಡ್ ಮೇಲೆ ಸಹಿತ ಬಟ್ಟೆ ಬಿಚ್ಚಿ ಅಡ್ಡಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಒಂದ್ಸಲ ಏರಿಯಾದಲ್ಲಿನೂ ಬಂದು ಇನ್ಕ್ವೈರಿ ಮಾಡಿದ್ರೆ ಗೊತ್ತಾಗ್ತೈತಿ ಎಲ್ಲರೂ ಯಾವ ಥರ ಸ್ಟೇಟ್ಮೆಂಟ್ ಕೊಡ್ತಾರಂತ ಹೇಳಿ. ಅವ್ರು ಬೇಕಂತ ಹೇಳಿ ಬಟ್ಟೆ ಬಿಚ್ಚಿ ಮಾಡಿದ್ದಾರೆ, ಅವರ ಮಾಡಿದ್ದಾರೆ, ಸುಳ್ಳು ಆರೋಪ ಮಾಡ್ತಿದ್ದಾರೆ, ಅವ್ರು ಮಾಡ್ಯಾರ ಇವ್ರು ಮಾಡ್ಯಾರ ಅಂತ ಹೇಳಿ. ಒಂದು ದಿವಸ ಒಳಗೆ ಕಂಟ್ರೋಲ್ ರೂಮಿಂದ ಅವ್ರ ಮೇಲೆ 8 ಕಂಪ್ಲೀಟ್ ಆಗಿದೆ. ಅಂದರೆ ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಮಟ್ಟ ಎಲ್ಲ ಮನೆಗೆ ಹೋಗಿ ಜಗಳ ಮಾಡೋದು, ಅವ್ರಿಗೆ ಬೈಯೋದು ಮಾಡ್ತಿದ್ರು ಸುಜಾತ ಹಂಡಿ ಅವರು. ಅವ್ರ ಜೊತೆ ಸಹಕಾರ ಕೊಡುವವರು ಅವ್ರ ಅಕ್ಕ, ಅವ್ರ ತಮ್ಮ, ಅವ್ರ ತಾಯಿ ಅವರೆಲ್ಲರೂ 6 ಜನ ಸೇರಿ ಈ ಥರ ಒಂದು ಪಬ್ಲಿಕ್ ನ್ಯೂಸೆನ್ಸ್ ಮಾಡ್ಕೊತ ಎಲ್ಲರಿಗೂ ಧಮಕಿ ಕೊಡೋದು. ಮತ್ತು ಈಗಾಗಲೇ ಹನಿ ಟ್ರಾಪ್ ಕೇಸೂ ಐತೆ ಅವ್ರ ಮೇಲೆ ಧಾರವಾಡದಲ್ಲಿ. 2-3 ಕೇಸ್ 307 ಆಗಿದೆ. ಅಂದರೆ ಇಂಥ ಕೇಸ್ ಆಗ್ತಾವಂದ್ರೆ ಅವ್ರು ಎಂಥ ಹೆಣ್ಣುಮಗಳಂತ ನೀವೇ ವಿಚಾರ ಮಾಡಬೇಕು. ಯಾರು ಇದಕ್ಕೂ ಕುಮ್ಮಕ್ಕ ಕೊಡ್ತಾ ಇಲ್ಲ. ನಮ್ಮ ಶಾಸಕರಾಗಿರುವಂಥ ಮಹೇಶ್ ತೆಂಗಿನಕಾಯಿ ಅವ್ರ ಮನೆಗೆ ಅಂಥ ಹೆಣ್ಣುಮಗಳು ಅಂಥ ಅವ್ರ ಮನೆಗೆ ಹೋಗಿ ನೀವೇನು ಮಾಡ್ತಿರೋ ಮಾಡ್ರಿ, ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಏನು ಅವ್ರು ಹೇಳಿದಾರ, ಆ ಒಂದು ಧೈರ್ಯದಿಂದ ಅವರು ಎಲ್ಲರ ಮೇಲೂ ಹಳ್ಳೆ ಮಾಡೋದು ಬೈಯೋದು ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೆ ಕಂಪ್ಲೇಂಟ್ ಏನು ಪ್ರಕಾಶ್ ಬೊಮ್ಮಾಜಿ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಆಧಾರ ಮೇಲೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಬಿಟ್ಟು ಎಲ್ಲರ ಮೇಲೆ ಜಗಳ ಮಾಡಿ ಪೊಲೀಸವ್ರಿಗೆ ಕಡಿದು ಬೈದು ಅವರೇ ಎಲ್ಲ ಮಾಡ್ಕೊಂಡಿದ್ದಾರೆ. ನಾನನ್ನೋದು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವ್ರಿಗೆ ನಾನು ಒಂದೇ ರಿಕ್ವೆಸ್ಟ್ ಮಾಡೋದು, ಕುಲಂಕುಷವಾಗಿ ಟೋಟಲ್ ಅವ್ರ ಮೇಲೆ ಎಷ್ಟು ಕೇಸ್ ಅದಾವು ಏನದು ಎಲ್ಲ ಇನ್ಕ್ವೈರಿ ಮಾಡಿ ಈಗಲ ಬರೀ ಒಬ್ಬರನ್ನ ಬಂಧಿಸಿದ್ದಾರೆ. ಇಡೀ ಫ್ಯಾಮಿಲಿಯನ್ನು ಇನ್ಕ್ವೈರಿ ಮಾಡಿ ಅವರನ್ನು ಬಂಧಿಸಬೇಕಂತ ನಾ ಕೇಳ್ಕೊಳ್ತೇನೆ.